ಸಿಂಹರಾಶಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಂ ಬ್ರಹ್ಮದೇವಾಯ ನಮಃ. ಸಿಂಹರಾಶಿಯವರು ಸಾಕಷ್ಟು ಒಂದ್ರ ಮೇಲೆ ಒಂದು ತೊಂದರೆಯನ್ನು ಅನುಭವಿಸ್ತಾರೆ. ಗುರು ಬದಲಾವಣೆ ಆಗೋದಿಲ್ಲ. ಏನಕ್ಕಪ್ಪ ಇಷ್ಟೊಂದು ತೊಂದರೆ ಅಂದರೆ ಖಂಡಿತ ಕೂಡ ಸಿಂಹರಾಶಿನಲ್ಲಿ ಸಾವು ನೋವು ಕಾಯಿಲೆಗಳು ರೋಗಗಳು ಎಲ್ಲವೂ ಕೂಡ ಬರ್ಬೋದು. ನಾನು ಹೇಳ್ತೀನಿ ಅಂತ ಯಾರು ಬೇಜಾರಾಗಬೇಡಿ. 100% ಸಾಕಷ್ಟು ಪ್ರಾಬ್ಲಮನ್ನು ಅನುಭವಿಸ್ತೀರಾ. ಅದರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ತುಂಬ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ನಿಮಗೆ ಬರೋದ್ರಿಂದ ನಾನು ಈ ತೊಂದರೆಯನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಗುರು 12ನೇ ಮನೆಗೆ ಬರೋದ್ರಿಂದ ಬಹಳ ವಿಶೇಷವಾಗಿ ಬಹಳ ತೊಂದರೆಯನ್ನು ಕೊಡ್ತಾನೆ. ಗುರು ಗ್ರಹ 12ನೇ ಮನೆಗೆ ಬರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಕೊಡ್ತಾನೆ. ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಗುರುಗ್ರಹ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಗುರುಗ್ರಹನ ನೀವು ಅತಿ ಹೆಚ್ಚು ಆರಾಧನೆ ಮಾಡಿ. ಗುರು ಹೇಗಪ್ಪ ಅಂದರೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾನೆ. ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ಬರ್ತಾ ಹೋಗುತ್ತೆ. ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತೀರಾ. ನಿಮಗೆ ಬರುವಂಥ ಗುರುಗ್ರಹ ಶನಿಗ್ರಹ ರಾಹುಗ್ರಹದ ಮುಂಚೆಲೆ ಸಿಂಹ ರಾಶಿಗೆ ಕೇತು ಗ್ರಹ ಇದ್ದಾನೆ. ಒಂದಲ್ಲ ಒಂದು ಸಮಸ್ಯೆನ ಕೊಡ್ತಾನೆ. ಧರ್ಮಸ್ಥಳವನ್ನೇ ಬಿಟ್ಟಿಲ್ಲ ರೀ. ಧರ್ಮಸ್ಥಳ ಮಂಜುನಾಥ ಅಂತ ನಾವು ಕರಿತೀವಿ. ಮಂಜುನಾಥನ ಕೇತು ರಾಶಿಗೆ ಬಂದ್ಬಿಟ್ರೆ ನೋಡಿ ದೇವಸ್ಥಾನನೇ ಬಿಡಲ್ಲ. ಅಂದ್ರೆ ನಾವೆಲ್ಲ ಯಾರು ನಾವು ನೀವೆಲ್ಲ ಮುಚ್ಕ ಒಚ್ತಾ ಇರ್ಬೇಕು. ನಮ್ದೇನು ನಡೆಯಕ್ ಬಿಡಲ್ಲ ರೀ. ಗ್ರಹಗಳು ಬಹಳ ಪವರ್ಫುಲ್ ಗ್ರಹಗಳು, ದೇವ್ರಕ್ಕಿಂತ ದೊಡ್ಡ ಗ್ರಹಗಳು. ಆದ್ರೆ ಜನ ಏನಾದ್ರು ಗೊತ್ತಾ, ದೇವರಿಂದಲೇ ಗ್ರಹಗಳು ಅಂತಾರೆ. ನಮ್ಗೇನು ದೇವರು ನೂರಾರು ದೇವರು ಇದ್ದಾವೆ ಪ್ರಪಂಚದಲ್ಲಿ. ಇಲ್ಲ ಇಂಡಿಯಾದಲ್ಲಿ ಆಗಿಲ್ಲ ಅಂದ್ರೆ ಫಾರಿನ್ ಪೂಜೆ ಮಾಡ್ತೀವಿ, ಫಾರಿನ್ ಪಾಕಿಸ್ತಾನದವ್ರು ಪೂಜೆ ಮಾಡ್ತೀವಿ. ಆದ್ರೆ ಹಂಗಲ್ಲ. ಆಲ್ ಓವರ್ ವರ್ಲ್ಡ್ ಕಿಂಗ್ ಆಫ್ ಕಿಂಗ್ ನವಗ್ರಹಗಳೇನೆ. ನಾವು ಇಡೀ ಆಲ್ ಓವರ್ ವರ್ಲ್ಡ್ಗೆ ಹೋಗೋ ಗ್ರಹಗಳು ಎಲ್ಲವರನ್ನು ಆಡಿಸ್ತಾರೆ. ವಿಧಿ ಲಿಖಿತ ಯಾರನ್ನು ಬಿಡಲ್ಲ. ಸಿಂಹ ರಾಶಿಯಲ್ಲಿ ಸಪ್ತಮದಲ್ಲಿ ಕೇತು ಗ್ರಹ ಇರೋದ್ರಿಂದ 100% ನಿಮ್ಮ ಮನೆಯಲ್ಲಿ ಖಂಡಿತ ಕೂಡ ಬೆಂಕಿ ಹತ್ಕೊನುತ್ತೆ. ಬಡ್ಕತ್ತೀರಾ. ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ. ನೀವು ಯಾರಿಗೋ ದುಡ್ಡಿಸ್ಕೊಟ್ಟಿರ್ತಾನೆ, ಸತ್ತೋಗ್ಬಿಡ್ತಾನೆ. ನಿಮ್ಮ ಮನೆ ಬೀದಿ ಬರುತ್ತೆ. ಸಪ್ತಮಾಧಿಪತಿ ವೇಗಸ್ಥಾನಕ್ಕೆ ಹೋದ್ರೆ ಅಷ್ಟಮಕ್ಕೆ ಹೋಗುತ್ತೆ. ಸಿಂಹ ರಾಶಿಯಲ್ಲಿ ಯಾರಿಗಾರು ದುಡ್ಡಿಸ್ಕೊಟ್ರೆ ಮಂಡ್ಯ ಮುಚ್ಕೆ ಹೋಗ್ಬೇಕಾಗತ್ತೆ. ಮನೆ ಮಠ ಬೀದಿಗೆ ಬರ್ಬೇಕಾಗತ್ತೆ. ದಯವಿಟ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾರಿಗೂ ಇಸ್ಕೊಡಕ್ ಹೋಗ್ಬೇಡಿ. ಗುರು 48 ದಿವಸ ನಿಮ್ಮ ಮನೇಲಿ ಗುರು ಬಲನೇ ಇರಲ್ಲ. ಎಲ್ಲ ಶನಿಗ್ರಹ ರಾಹುಗ್ರಹ ಕೇತು ಗ್ರಹ ದೋಷಗಳು ಬಂದು ಕುತ್ಕೊಂಡಿರುತ್ತೆ. ಮನೆ ಕಿಟಕಿ ತೆಗೆದ್ರೆ ಸಾಕು ನೆಗೆಟಿವ್, ಬಾಗಲ್ ತೆಗೆದ್ರೆ ನೆಗೆಟಿವ್. ಸಿಂಹ ರಾಶಿಗೆ ಖಂಡಿತ ಕೂಡ ಪ್ರಾಬ್ಲಮ್ ಇರುತ್ತೆ. ಭಯಂಕರ ಪ್ರಾಬ್ಲಮ್. ಇದಕ್ಕೆ ಪರಿಹಾರನೇ ಇಲ್ಲ. ಸುಮ್ಮನೆ ನಿಮ್ಮನ್ನ ಡವ್ ಹಾಕ್ಬೇಕು ನಾವು 100%. ನಿಮ್ಮ ಮನೇಲಿ ಏನಾರು ಕುಬೇರ ಗ್ರಹದ ಕಲ್ಲು ಶುಕ್ರ ಗ್ರಹದ ಕಲ್ಲನ್ನ ಯೂಸ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಅದೇ ತರ ನಿಮ್ಗೆ ಏನಾದ್ರು ಬೇಕು, ನನಗೆ ಆಗ್ತಾ ಇಲ್ಲ, ತಡ್ಕನಕ್ಕೆ ಆಗ್ತಾ ಇಲ್ಲ ಪ್ರಾಬ್ಲಮ್ ಅಂದ್ರೆ ಮಧುರೆ ಮೀನಾಕ್ಷಿ ಟೆಂಪಲ್ಗೆ ಹೋಗಿ ನಿಮ್ಮ ಲೈಫಲ್ಲಿ ಬೆನಿಫಿಟ್ ಮಾಡ್ಕೊತೀವಿ. ಇದಕ್ಕೆ ಪರಿಹಾರನೇ ಮಧುರೆ ಮೀನಾಕ್ಷಿ. ಹೋಗ್ಬಿಟ್ಟು ಲಗ ಅಂತ ಬರಬೇಡಿ. ಹೋಗಿ ಕೂತ್ಕೊಳ್ಳಿ, ಆನಂದಿಸಿ. ದೇವ್ರಿಗೆ ಬರೀ ಕೈಲಿ ಹೋಗ್ಬೇಡಿ. ಹೂ ತಗೊಂಡೋಗಿ, ಹಣ್ಣು ತಗೊಂಡೋಗಿ, ಏನಾರು ಕೊಡಿ. ಭಗವಂತನಿಗೆ ಪ್ರೀತಿ ಮಾಡಿ. ಬಹಳ ಸಿಂಹ ರಾಶಿಯರು ಮಧುರೆ ಮೀನಾಕ್ಷಿ ತುಂಬಾ ಬ್ಯೂಟಿಫುಲ್ ಟೆಂಪಲ್. ತುಂಬಾ ನಿಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಡ್ತಾನೆ. ಅದೇ ತರ ಬುಧಗ್ರಹ ಟೆಂಪಲ್ಗೆ ಹೋಗಿ, ಮಧುರೆ ಮೀನಾಕ್ಷಿಗೆ ಹೋದಾಗ ಸುಂದರೇಶ್ವರ ನೋಡಿದಾಗ ಬುಧನ ನೋಡ್ಬೋದು. ಬುಧನ ಟೆಂಪಲ್ ಕುಂಭಕೋಣದಲ್ಲಿ ಮರಿನೇಬೇಡಿ. ಹೋಗಿ ಮಿನಿಮಮ್ 1 hour ಫ್ರೆಂಡ್ಸ್ ಅಥವಾ ಕೂತ್ಕೊಬಿಟ್ಟು ಅಲ್ಟ ಹೊಡೆಯೋದು, ವಿಡಿಯೋ ಮಾಡೋ, ಫೋಟೋ ಹೊಡಿಯೋ, ಇವೆಲ್ಲ ಮಾಡಬೇಡಿ. ಯಾವ ಫೋಟೋನು ಹೊಡ್ಕೊಬರ್ಬೇಡಿ ಸರ್. ಭಗವಂತ ನಂಗೆ ಕಣ್ಣು ತುಂಬ ನೋಡಿ, ಆ ಎನರ್ಜಿ ಪಾಸ್ ಆಗ್ಬೇಕು ನಿಮಗೆ. ಆನಂದಿಸಿ ಕೈ ಮುಗಿರಿ. ಆ ಬುಧಗ್ರಹಕ್ಕೆ ಹೋಗ್ಬಿಟ್ಟು ಒಂದು ವೈಬ್ರೇಷನ್, ಒಂದು 17 ರೌಂಡ್ ಸುತ್ತಿ ಆ ಬುಧಗ್ರಹನ. ಆ ಟೆಂಪಲ್ ಜಾಸ್ತಿ ಸುತ್ತಿ. ಖಂಡಿತ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ನಿಮ್ಮ ಮನೇಲಿ ಉತ್ತರಾಣಿ ಕಡ್ಡಿನ ಮರಿಬೇಡಿ. ಸಿಂಹ ರಾಶಿಯವರಿಗೆ ದೋಷ ಹೋಗುತ್ತೆ. ಉತ್ತರಾಣಿ ಕಡ್ಡಿನ ತಗೊಬರ್ರಿ. ಮನೇಲಿ ಡೈಲಿ ಬಿಲ್ಪತ್ರೆನ ಮರಿಬೇಡಿ. ಬಿಲ್ಪತ್ರೆನ ಸಾಕಷ್ಟು ನಿಮ್ಮ ದೇವರಿಗೆ, ಶಿವನ ವಿಗ್ರಹನ ಪೂಜೆ ಮಾಡೋರಿಗೆ ಬಿಲ್ಪತ್ರೆ ಇಡಿ, ತುಂಬಾ ಒಳ್ಳೇದಾಗುತ್ತೆ. ವಿಷ್ಣು ಪೂಜೆ ಮಾಡ್ತೀರಾ, ತುಳಸಿ ಇಡಿ. ಶಿವನ ಭಕ್ತರು ತುಳಸಿ ಇಡ್ತಾರೆ, ಬಿಲ್ಪತ್ರೆ ಇಡ್ತಾರೆ. ವಿಷ್ಣು ಭಕ್ತರು ತುಳಸಿ, ಬೇರೆ ಹೂಗಿ ತರ್ತೀರಾ, ಅದು ನಿಮ್ಮ ಪರ್ಸನಲ್. ಇವೆರಡು ವಿಷ್ಣು ಭಕ್ತರಾಗ್ಬಿಟ್ಟಿದ್ರೆ ತುಳಸಿ ಇಡಿ, ಶಿವನ್ ಭಕ್ತರಾಗ್ಬಿಟ್ಟಿದೆ ಬಿಲ್ಪತ್ರೆ ಇಡಿ. ಮರಿದಲೆ ದೇವ್ರ ಮನೆಗೆ ಹೋಗಿ ಕೈ ಮುಗಿಯೋದು ಮಾತ್ರ ಮರಿಬೇಡಿ. ನಿಮ್ಮ ಪ್ರಾಬ್ಲಮ್ ಇಂದ ನೀವು 100% ಆಚೆ ಬರಬೇಕು ಅಂದ್ರೆ ಭಯಂಕರ ಕಷ್ಟ. ಮುಗ್ದೋಗಿದ್ದಾರೆ. ಧರ್ಮಸ್ಥಳ ವಿಚಾರನೆ ಮುಗ್ದೋಯ್ತಾರೆ. ನಿಮ್ದೇನು ಉಳಿದುತ್ತೆ? ಯಾಕಂದ್ರೆ ಸಿಂಹರಾಶಿ ಮಂಜುನಾಥ್ ಅಂದ್ರೆ ಸಿಂಹರಾಶಿ. ಸುಮ್ಮನೆ ಕೆಣಿಕೆ ಬರ್ತಾರೆ ಅಂದ್ರೆ ನಿಮ್ಮನ್ನ ಸುಮ್ಮನೆ ತುಣಿತಾರೆ. ಯಾರೆಲ್ಲ ಹೆಸರಲ್ಲಿ ಎಮ್ಮನ್ ಅಕ್ಷರ ಇದೆ, ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಎಮ್ಮನ್ ಅಕ್ಷರ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಲೇ ಇರ್ತವೆ. ಬರ್ದಿರೋ ತರ ನೋಡ್ಕೊಳ್ಳಿ. ಘಟನೆಗಳಿಗಿಂತೂ ಸಿಂಹ ರಾಶಿ ಮನೆಯಲ್ಲಿ ಭಯಂಕರ ಘಟನೆ. ನಿಮ್ಮ ಮನೇಲಿ ಅನ್ನ ತಿನ್ನಕ್ ನೆಮ್ಮದಿರಲ್ಲ ರೀ. ಅನ್ನ ತಿನ್ನಕ್ ನೆಮ್ಮದಿರಲ್ಲ. ತಿಂದ್ಬಿಟ್ಟು ಹೋದ್ರೆ ವಾಂತಿ ಮಾಡಿಸ್ಬಿಡ್ತಾರೆ, ಇಲ್ಲ ತಿಂದ್ಬಿಟ್ಟು ಹೋದ್ರೆ ಬೈದು ಬಿಡ್ತಾರೆ. ಊಟಕ್ಕೆ ಹೋದ್ರೆ ಕ್ಯೂವಲ್ಲಿ ಲೇಟ್ ಆಗುತ್ತೆ. ಈ ತರ ಹೋಟ್ಲ ಹೋದ್ರೆ ಕಿರಿಕು, ಎಲ್ಲಾ ತರದಲ್ಲಿ ತೊಂದರೆ ಇದೆ. ನಿಮಗೆ ಇಂಥ ಕಷ್ಟ ಒಂದು 100 ವರ್ಷಕ್ಕೆ ಒಂದ್ಸರಿ ಬರ್ಬೋದೇನೋ, ಇಲ್ಲ ಒಂದು 200 ವರ್ಷಕ್ಕೆ ಬಂದಿರ್ಬೋದೋ, ಇಲ್ಲ 500 ವರ್ಷಕ್ಕೆ ಒಂದ್ಸರಿ ಬರ್ತದೆ. ಗುರು 12ನೇ ಭಾವದಲ್ಲಿರೋದು, ಕಟಕದಲ್ಲಿರೋದು, ಶನಿಗ್ರಹ ಮೀನದಲ್ಲಿರೋದು, ರಾಹು ಕುಂಭದಲ್ಲಿರೋದು, ನಿಮ್ಮ ರಾಶಿಲೇನೆ ಕೇತು ಗ್ರಹ ಇರೋದು. ಯಪ್ಪ, ತಲೆಯಲ್ಲಿ ಕಚ್ಚನೋ ಬಾಲ್ದಲ್ಲಿ ಹೊಡಿತಾನೋ ಗೊತ್ತಿಲ್ಲ. 100% ಟ್ರಾವೆಲ್ಸ್ ಅಲ್ಲಿರೋರು ದಯವಿಟ್ಟು ಡ್ರೈವಿಂಗ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ.
ಯಾವ್ದಾದ್ರು ಡ್ರಿಂಕ್ಸ್ ಚಟ ಇದ್ರೆ ಬಿಟ್ಬಿಡಿ. ಇಷ್ಟ ತನಕ ಸಿಂಹರಾಶಿ ಬಗ್ಗೆ ನೋಡಿದವ್ರಿಗೆ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರನ್ನ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಮಸ್ಕಾರ.